ಮಾಡಿಸ್ಕೊಂಡ್ಬರ್ತಿದ್ವಿ. ಮತ್ತೆ ನನಗೆ ಈ ಸರಿ ಅಂತೂ ನಮ್ಮ ಅಜ್ಜಿಯವರು ನೆನಪಾದ್ರು. ಮತ್ತೆ ಈ ವೃದ್ಧಾಶ್ರಮಕ್ಕೆ ಬರ್ಬೇಕಂತ ನನ್ಗೆ ಅನ್ನಿಸ್ತು. ಇವ್ರಿಗೂ ಇಲ್ಲಿಂದನೇ ನಾವು ಯಾಕೆ ಮಾಡ್ಕೋಬಾರ್ದು ಬರ್ತ್ಡೇನ. ಮತ್ತೆ ಇವರು ಎಲ್ಲರೂ ಅಜ್ಜಿ ಥರ ಕಾಣಿಸ್ತಿದ್ದಾರೆ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಇಲ್ಲಿ ವೃದ್ಧಾಶ್ರಮದಲ್ಲಿ ಹುಟ್ಟಿದಬ್ಬನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಲಿಂಗಶೆಟ್ಪುರದಿಂದ ಬಂದಿದ್ದೀವಿ. ಓಕೆ, ಇಲ್ಲಿ ಆಚರಣೆ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಯಾವ್ಯಾವ ನೆನಪುಗಳು ಮೆಲುಕು ಹಾಕಿದ್ರಿ? ಅದೇ ಸರ್, ನನ್ನ ಅಜ್ಜಿ ನೆನಪು ಬಂತು. ಈ ಜನ್ರೇಷನಲ್ಲಿ ವಯಸ್ಸಾಗಿರೋರ್ಗೆ ನಾವು ರೆಸ್ಪೆಕ್ಟ್ ಕೊಡೋದು ಕಮ್ಮಿ ಆಗ್ಬಿಟ್ಟಿದೆ, ಮಕ್ಕಳಿಂದ ಆಗಲಿ ಪ್ರತಿಯೊಂದು. ಅದಕ್ಕೋಸ್ಕರ ಇದನ್ನ ನಾವು ಮಕ್ಕಳಿಗೆ ಮುಂದೆ ಯಾರಿಗಾದ್ರೂ ನಾವು ಹೇಳ್ಬೋದು, ಈ ಥರ ವೃದ್ಧಾಶ್ರಮದಲ್ಲಿ ಇವ್ರು ನಮಗೋಸ್ಕರ ಕಾತ್ಕೊಂಡಿರ್ತಾರೆ. ಹೇಳ್ಬೇಕಂದ್ರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ಫೀಲಿಂಗ್ಸು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ಥರ ಕಾಣಿಸ್ತೀವಿ ನಾವು ಅವ್ರಿಗೂ ಸಹ. ಅದಕ್ಕೋಸ್ಕರ ನನಗೂ ಅಜ್ಜಿ ನೆನಪು ಬಂದಿರೋದಕ್ಕೆ ನನ್ನ ಹುಟ್ಟಿದಬ್ಬನ ಇಲ್ಲಿ ಮಾಡ್ಕೋಬೇಕಂತ ನಾನು ಇಲ್ಲಿ ಅಂದ್ಕೊಂಡು ಬಂದಿದ್ದೀನಿ. ಇವ್ರ ಜೊತೆ ಊಟ ಮಾಡಿಕೊಂಡು ಮತ್ತು ಇವ್ರಿಗೆ ನಾವು ಕೈಯಿಂದ ಊಟ ತಿನ್ನಿಸಿ ನಡೆಸ್ಕೊಬೇಕು ಅಂದ್ಕೊಂಡ್ಬಿಟ್ಟು. ಸರ್ ಇದು 36ನೇದು ಸರ್. ಹೌದು ಸರ್, ಇದೇ ಫಸ್ಟ್ ಮೊದಲನೇ ಬಾರಿ ನಾನು ಮಾಡ್ತಿರೋದು ಈ ಥರ. ಇಷ್ಟು ಖುಷಿಯಾಗಿ ಅಂದರೆ ನನಗೆ ಇವ್ರನ್ನೆಲ್ಲ ನೋಡಿ ತುಂಬ ಸಂತೋಷ ಅನ್ನಿಸ್ತು. ಯಾರೂ ಇಲ್ಲ ಅನ್ನೋ ಮನೋಭಾವನೆ ಅವ್ರಿಗೂ ಬರಬಾರ್ದು. ಅದಕ್ಕೋಸ್ಕರ ಸರ್ ಲಿಂಗಶೆಟ್ಪುರದಲ್ಲಿ ನಾವು ಬೆಳಕು ಸಂಜೀವಿನಿ ಮಹಿಳಾ ಸಂಘದಿಂದ ಅಧ್ಯಕ್ಷರಾಗಿದ್ದೀವಿ ಸರ್. ನಾವು ಇದೆ ಸರ್, ನನಗೆ ಅವಕಾಶ ಸಿಕ್ಕಿದ್ರೆ ನಾವು ಮಾಡ್ಬೇಕಂತಾನೆ ಇದೆ. ಅದು ದೇವ್ರ ಇಚ್ಛೆ ಸರ್, ಸಿಕ್ಕಿದ್ರೆ ಮಾಡ್ತೀವಿ. ಮೇಡಮ್, ಇಷ್ಟು ಜನರ ಅಜ್ಜಿ ಇರೋ ಅನಿಸ್ತಿದೆ, ಅವ್ರಿಗೂ ಯಾರು ಇಲ್ಲ ಅನ್ನೋ ಮನೋಭಾವನೆ ಬರೋದಿಲ್ಲ. ಪ್ಲಸ್ ನಮಗೂ ನಮ್ಮ ಅಜ್ಜಿ ತಾತಂದ್ರು ಇಲ್ಲಿದ್ದಾರೆ ಅಂತ ಒಂದು ಮನಸ್ಸಿಗೆ ನಮಗೂ ಅನಿಸುತ್ತು. ಯಾಕಂದ್ರೆ ವಯಸ್ಸಾಗಿರೋರು ಅಂದ್ರೇನೆ ಏನೋ ಒಂದು ಇದಾಗಿ ನೋಡ್ತಾರೆ, ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಬಿಡಿ ಅಂತ. ಅವ್ರ ವಯಸ್ಸಲ್ಲಿ ನಮ್ಗೆ ಅರ್ಧ ವಯಸ್ಸು ಕೂಡ ಆಗಿಲ್ಲ ಹೇಳ್ಬೇಕಂದ್ರೆ. ಅವರು ಒಂದು ಇದಿರುತ್ತಲ್ಲ, ಏನು ಅವರು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ದು ಏನೂ ಇಲ್ಲ. ತಿಳ್ಕೊಳೋದು ತುಂಬಾ ಇದೆ ಅವ್ರ ಹತ್ರ ನಾವು ಕಲಿಯೋದು ತುಂಬಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಭೇಟಿ ಕೊಡ್ತೀರಾ ಇಲ್ಲಿಗೆ? ಹೌದು ಸರ್, ನನ್ನ ಮಕ್ಕಳನ್ನೂ ಕರ್ಕೊಬರ್ಬೇಕಂತ ಅನ್ಕೊಂಡಿದ್ದೀನಿ. ಮುಂದೆ ನಮ್ಮ ಮಕ್ಳು ಬರ್ತಡೇ ಎಲ್ಲ ಇಲ್ಲೇ ಆಚರಣೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇಂಥ ಒಂದು ವೃದ್ಧರನ್ನ ಸಹಜವಾಗಿ ಎಲ್ಲರನ್ನು ಸಮಾಜ ತನ್ನ ಕುಟುಂಬದಿಂದ ದೂರ ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಅಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಸರ್ ಇದು ತಪ್ಪು ಸರ್. ಯಾಕಂದ್ರೆ ಅವ್ರು ನಮ್ಮ ಮಕ್ಕಳನ್ನ ಬೆಳೆಸಿ, ನಮ್ಮ ಮಕ್ಕಳನ್ನ ಆಗ್ಲಿ ನಮ್ಮನ್ನೇ ಆಗ್ಲಿ ತುಂಬಾ ಸಾಕಿ ಸಲಹಿರ್ತಾರೆ. ಅವ್ರನ್ನ ನಾವು ಕೀಳಾಗಿ ನೋಡ್ಬಾರ್ದು ಯಾವತ್ತಿದ್ರು. ಅವ್ರಿಗೆ ವಯಸ್ಸಾಗಿದೆ, ಅವ್ರ ಮಕ್ಕಳ ತರ ಅಲ್ವಾ, ನಾವು ಚಿಕ್ಕ ಮಕ್ಕಳ ತರ ನೋಡ್ಕೋಬೇಕು. ಎಷ್ಟು ವರ್ಷ ಇರ್ತಾರೆ ಅವರು? ಹೋದ್ಮೇಲೆ ಮತ್ತೆ ನಮ್ಗೆ ಅವ್ರು ಸಿಗೋದಿಲ್ಲ. ಆತರ ನಾವು ಯೋಚನೆ ಮಾಡ್ಕೋಬೇಕು ಸರ್. ಇರೋವರೆಗೂ ಅವ್ರು ಏನೇ ಅನ್ಕೊಳ್ಳಿ, ಏನೇ ಆಡ್ಲಿ, ನಮ್ಮ ಮಕ್ಕಳ ತಪ್ಪು ಮಾಡಿದ್ರೆ ನಾವು ತಿದ್ಕೊಂಡು ಹೋಗ್ತೀವಲ್ವಾ, ಆ ತರ ತಿದ್ಕೊಂಡು ಹೋಗ್ಬೇಕಷ್ಟೇ. Happy returns of the day. May you celebrate all your choices, blessings. ಅವ್ರ ಮೇಲೆ ಆಗ್ತದೆ, ಅಜ್ಜಿ ಮೇಲೆ ಪಾಪ. ನೋಡಿಲ್ವಾ? ಓಪನ್ ಮಾಡ್ಬೋದು ಮೇಲೆ ಇದೆಲ್ಲ